ಕಾಲೇಜಲ್ಲಿ ಒಂದು ನಾಟಕ, ಹ್ಮ್. ಮಾಮೂಲಿ ಆನ್ಯುವಲ್ ಡೇ ಮಾಡ್ತಾರಲ್ಲ ಕಾಲೇಜ್, ಅಲ್ಲಿ ಶುರುವಾಗಿದ್ದು ನಾಟಕದ ಗೀಳು. ಹಾ. 1989 ಅನ್ಸುತ್ತೆ, ಶಂಕರ್ ನಾಗ್ ತೀರೋಗ್ತಾರೆ. ಅವತ್ತು ನಮ್ದೊಂದು 15 ದಿನ ಆಗಿರುತ್ತೆ ವರ್ಕ್ಶಾಪ್, ಮಧ್ಯದಲ್ಲಿ ತೀರೋಗ್ತಾರೆ ಆಕ್ಸಿಡೆಂಟ್ ಅಲ್ಲಿ. ಜೊತೆಗೆ ಅವಾಗ ಬಿ ಸುರೇಶ್ ಅವರ ಪತ್ನಿ ಇವಾಗ ಇದಾರಲ್ಲ ಶೈಲಜಾ ನಾಗು ಹೀರೋಯಿನ್ ಕ್ಯಾರೆಕ್ಟರ್. ಹಾ. ಹೀರೋ ಬಂದು ಅಲ್ಕಾನಂದ ಮಾಡ್ತಾರೆ. ಹೌದು. ಅವ್ರ ಭೂಮಿ ಇದಾರೆ ಅಂದ್ರೆ ಏನೋ ಖುಷಿ, ನಾಟಕ ಮಾಡೋದು ಅಂದ್ರೆ ಖುಷಿ ಬೆಂಗಳೂರಲ್ಲಿ. ಅದು ಹವ್ಯಾಸಿ ತಂಡದವರಂತೂ ತುಂಬಾ ಒಂಥರ ಚಾಲೆಂಜ್ಗಳಿದ್ವು. ಹೌದು. ಅಂತರಂಗದಿಂದ ಶುರು ಆಗುತ್ತೆ ಜರ್ನಿ. ಓಹೋ. ಮೊದ್ಲೆಲ್ಲ ಬರೀ ಬ್ಯಾಕ್ ಸ್ಟೇಜು, ಹಾ. ಅಂದ್ರೆ ಮೊಳೆ ಹೊಡಿ, ಟ್ರಂಕರು, ಶುರು ಆಗತ್ತೆ ಅದು ಎಲ್ಲರಿಗೂ ಗೊತ್ತಿದೆ. ಅದು ಏನು ಹೊಸದಲ್ಲ. ಕಲಿಯೋದೇ ಹಾಗೆ. ನಾಟಕ ಅಂದ್ರೆ ಏಕ್ದಮ್ ನಿಮ್ ಪಾತ್ರಗಳು ಸಿಗಲ್ಲ. ಸುಮಾರು ವರ್ಷಗಳು ನಾವು ಬರೀ ಅದನ್ನೇ ಮಾಡ್ಕೊಂಡಿದ್ವಿ. ವ್ಯಕ್ತಿತ್ವ ಅಥವಾ ವ್ಯಕ್ತಿನ ನಿರ್ಮಾಣ ಮಾಡೋದಕ್ಕೆ ರಂಗಭೂಮಿ ತುಂಬಾ ಒಂಥರ ಮಾಧ್ಯಮ ಒಳ್ಳೇದು ಅನ್ಸುತ್ತೆ ನನಗೇನು. ಹೌದು. ಅದೇ ಸಿನಿಮಾ ಸೀರಿಯಲ್ ಬೇಡವೇ ಬೇಡ ಅಂತ ನನ್ನ ಮೈಂಡ್ ಅಲ್ಲಿ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟೆ. ನಾನು ಹೋಗಿ ಅಲ್ಲೇ ನಿಲ್ಬೇಕು, ಅಥವಾ ಹೀಗೋಗಿ ಇಲ್ಲಿ ನಿಲ್ಬೇಕು, ಅಥವಾ ಕೈಯೆಲ್ಲ ಹೀಗೆ ನಮಸ್ಕಾರ ಸರ್. ನಮಸ್ಕಾರ. ನಿಮಗೆ ನನ್ನ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದ ಸರ್, ಥ್ಯಾಂಕ್ ಯು. ನನ್ನ ಪ್ರಶ್ನೆ ಏನು ಕೇಳಿದ್ರೆ ಸರ್, ನೀವು ರಘುರಾಮನ ಕೊಪ್ಪ ಅಂತ ಇದೆ, ಕೊಪ್ಪ ಅಂದ್ರೆ ಈ ತೀರ್ಥಹಳ್ಳಿಯ ಕೊಪ್ಪ ಅಲ್ವಾ? ಹೌದು. ನೀವು ರಂಗಭೂಮಿಗೆ ಊರಲ್ಲಿದ್ದಾಗಿನಿಂದ ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ. ರಂಗಭೂಮಿಯಲ್ಲಿ ನೀವು ಕೆಲಸ ಮಾಡಿದ್ದು ಊರಿಂದನೇನಾ ಅಥವಾ ಬೆಂಗಳೂರಿಗೆ ಬಂದ ಮೇಲೆ? ಇದು ಹೆಂಗೆ ಸರ್ ನಿಮ್ಮ ಪ್ರಯಾಣ? ಅದೇ ನಮ್ದೂರು ತೀರ್ಥಹಳ್ಳಿ ಹತ್ರ ಕಮ್ಮರಡಿ ಅಂತ ಒಂದೂರು. ಅಲ್ಲೊಂದು ಸಣ್ಣ ಗ್ರಾಮ ರಾಮನಕೊಪ್ಪ. ಹಾಗಾಗಿ ನಾನು ರಘು ರಾಮನಕೊಪ್ಪ ಅಲ್ಲ, ರಘು ರಾಮನಕೊಪ್ಪ ಅಂತ. ಅದು ನಮ್ದೇ ಊರು. ಅಲ್ಲಿ ನಾನು ಒಂದು 7ನೇ ಕ್ಲಾಸ್ ತನಕ ಓದಿದೆ. 8ನೇ ಕ್ಲಾಸ್ಗೆ ನಾನು ಬೆಂಗಳೂರಿಗೆ ಬರ್ತೀನಿ. ಅಂದ್ರೆ ನಮ್ಮ ಅಕ್ಕ ಇಲ್ಲಿ ಮದುವೆ ಆಗಿ ಬಂದಿದ್ರು ಊರಿಂದ. ನಮ್ಮ ಭಾವ ಇಸ್ರೋದಲ್ಲಿ ಆರ್ಕಿಟೆಕ್ಟ್, ಅವರು ಈ ಮನೆ ಮಾಡ್ಕೊಂಡಿದ್ರು ಶ್ರೀನಗರದಲ್ಲಿ. ಸೊ ಅಲ್ಲಿ ನನಗೆ 8ನೇ ಕ್ಲಾಸ್ಗೆ ನೀನು ಇಲ್ಲಿ ಬೆಂಗಳೂರಿಗೆ ಬಾ, ನಾವು ಈಗ ಹೊಸ್ದಾಗಿ ಮದುವೆ ಆಗಿದ್ರು, ಅವರು ಇಬ್ಬರೇ ಇದ್ರು, ಅಕ್ಕ ಒಬ್ಳೆ, ಎಲ್ಲ ಹೊಸ್ದಾಗಿ ಬೆಂಗಳೂರಿಗೆ ಬಂದಿರೋದು, ನೀನ್ ಜೊತೆಗಿದ್ರೆ ಸ್ವಲ್ಪ ಏನೋ ಒಂದು ಒಟ್ಟಿಗೆ ಸಮಾಧಾನ ಅನ್ಸುತ್ತೆ ನನಗೂ ಅನ್ನೋ ತರ ಅಕ್ಕ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ 8ನೇ ಕ್ಲಾಸಿಗೆ ನಾನು ಇಲ್ಲಿ ಬಂದಿದ್ದು. ಇಲ್ಲಿ ಬಂದು ಹೈಸ್ಕೂಲ್ ಬೆಂಗಳೂರೇ ಓದಿದ್ದು. ಓಹೋ. ಹೈಸ್ಕೂಲ್ ಬೆಂಗಳೂರು ಹೈಸ್ಕೂಲ್ ಅಂದ್ರೆ BHS ಅಂತ ನೀವು ಕೇಳಿದಿರಿ ಅನ್ಸುತ್ತೆ. ಹೌದು. ಅವಾಗ ಚಾಮರಾಜಪೇಟೆ ಉಮಾ ಥಿಯೇಟರ್ ಇತ್ತಲ್ಲ, ಅಲ್ಲಿ ಅದ್ರ ಎದುರುಗಡೆ ಇತ್ತು. ಈಗ ಆ ಜಾಗ ಇಲ್ಲ. ಈಗ ವಿಜಯ ಕಾಲೇಜ್ ಮೈನ್ ಇದೆಯಲ್ಲ, ಅದ್ರ ಪ್ರೆಮಿಸಿಸ್ ಅಲ್ಲೇ BHS ಅಂತ ಸ್ಕೂಲ್ ಇದೆ ಇವಾಗ. ಸೊ ಆ ಸ್ಕೂಲ್ ಅಲ್ಲಿಗೆ ಶಿಫ್ಟ್ ಆಗಿದೆ. ಸೊ ನಾನು ಅಲ್ಲಿ 10ನೇ ಕ್ಲಾಸ್ ತನಕ ಓದಿದೆ. ಆಮೇಲೆ PUC ವಿಜಯ ಕಾಲೇಜ್ ಜಯನಗರ. ಈಗ ರಿಷಬ್ ಶೆಟ್ಟಿ ಸಾರು, ಪ್ರಮೋದ್ ಶೆಟ್ಟಿ ಸಾರ್ ಎಲ್ಲ ಓದಿದಾರಲ್ಲ, ಅದೇ ಕಾಲೇಜು ನಾನು ಓದಿದ್ದು. ಸೆಕೆಂಡ್ PUC ಆಯ್ತು. ಆಮೇಲೆ ನಾನು ಡಿಪ್ಲೊಮಾ ಜಾಯ್ನ್ ಆದೆ. ಸೊ ಡಿಪ್ಲೊಮಾದಲ್ಲಿ ಇರ್ಬೇಕಾದ್ರೆ ಒಂದು ಯಾವುದೋ ಸ್ಕೂಲಲ್ಲಿ ಅಲ್ಲ, ಕಾಲೇಜಲ್ಲಿ ಒಂದು ನಾಟಕ, ಮಾಮೂಲಿ ಆನ್ಯುವಲ್ ಡೇ ಮಾಡ್ತಾರಲ್ಲ ಕಾಲೇಜ್, ಅಲ್ಲಿ ಶುರುವಾಗಿದ್ದು ನಾಟಕದ ಗೀಳು. ಅದಕ್ಕಿಂತ ಮುಂಚೆ ಒಂದು ತಿಂಗಳು ಮುಂಚೆ ಏನಾಯ್ತು, ನಮ್ಮ ಅಕ್ಕ ಹೇಳ್ತಾರೆ, ಸುಚಿತ್ರದಲ್ಲಿ ಯಾವುದೋ ವರ್ಕ್ಶಾಪ್ ಇದೆ ನಾಟಕದ್ದು. ಆ ವರ್ಕ್ಶಾಪ್ ನೋಡಿ ಪೇಪರಲ್ಲಿ ಕಾಲ್ಫಾರ್ ಮಾಡಿದ್ದಾರೆ, ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆಯೋ ಬನ್ನಿ ಅಂತ. ನೀನ್ ಜಾಯ್ನ್ ಆಗೋದಾರ ನೋಡು, ಚೆನ್ನಾಗಿದೆ, ಅದೆಲ್ಲ ಆಕ್ಟಿವಿಟೀಸ್ ಇರಬೇಕು, ಕಲ್ಚರಲ್ ಒಂದಷ್ಟು ಅಂತ ನಮ್ಮ ಅಕ್ಕ ಹೇಳಿದ್ರು. ಆಗ ನಾನು ಅಲ್ಲಿ ಸುಚಿತ್ರಾಗ ಹೋಗಿ ಈ ತರ ಎಲ್ಲ ವಿಚಾರಿಸಿದಾಗ, ಹಿಂಗಿದೆ, 1 ತಿಂಗಳು ಇರುತ್ತೆ, ಇಷ್ಟು ಫೀಸ್ ಇರುತ್ತೆ, ಬಿ ಸುರೇಶ್ ಅನ್ನೋರು ಅದನ್ನ ಡೈರೆಕ್ಟ್ ಮಾಡ್ತಾರೆ. ಅಂದ್ರೆ ಕೋರ್ಸ್ಗೆ ಬೇರೆ ಬೇರೆ ಅವರೆಲ್ಲ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾರೆ. ಬಟ್ ಎಂಡ್ ಆಫ್ ದಿ ವರ್ಕ್ಶಾಪ್ ಒಂದು ನಿಮಗೆ ಪ್ಲೇ ಇರುತ್ತೆ, ಆ ನಾಟಕ ನೀವು ಪಾತ್ರ ಮಾಡ್ಬೇಕಾಗತ್ತೆ ನಾಟಕದಲ್ಲಿ ಅಂತ ಶುರುವಾಗಿದ್ದು. ಆ ನಾಟಕದ ಮ್ಯಾಕ್ಬೆತ್ ಅಂತ ನಾಟಕ. ಅಂದ್ರೆ ವರ್ಕ್ಶಾಪ್ ಎಲ್ಲ ಮುಗೀತು, ನಾನು ಅಟೆಂಡ್ ಆದೆ. 1 ತಿಂಗಳು ಮಧ್ಯದಲ್ಲಿ ನಿಂತೋಯ್ತು. ಯಾಕೆ ಅಂದ್ರೆ 1989 ಅನ್ಸುತ್ತೆ, ಶಂಕರ್ ನಾಗ್ ತೀರೋಗ್ತಾರೆ. ಅವತ್ತು ನಮ್ದೊಂದು 15 ದಿನ ಆಗಿರುತ್ತೆ ವರ್ಕ್ಶಾಪ್, ಮಧ್ಯದಲ್ಲಿ ತೀರೋಗ್ತಾರೆ ಆಕ್ಸಿಡೆಂಟ್ ಅಲ್ಲಿ. ನಮ್ಗೆಲ್ಲ ಗೊತ್ತಿದೆ ಶಂಕರ್ ನಾಗ್. ಸೊ ಅವಾಗ ನಿಂತೋಗುತ್ತೆ, ಒಂದು 10-12 ದಿನ ಮಾಡಲ್ಲ ವರ್ಕ್ಶಾಪ್ನ. ಎಲ್ಲರೂ ಇಡೀ ಚಿತ್ರರಂಗನೇ ಬೇಜಾರಲ್ಲಿರುತ್ತೆ ಆ ಸಂದರ್ಭದಲ್ಲಿ. ಸರಿ, ಆಮೇಲೆ ಮತ್ತೆ ಎಲ್ಲರೂ ಜಾಯ್ನ್ ಆಗಿ ಬಿ ಸುರೇಶ್ ಅವ್ರು ಬಂದು ನಾಟಕ ಮಾಡಿಸ್ತಾರೆ ಮ್ಯಾಕ್ಬೆತ್ ಅಂತ. ಅದ್ರಲ್ಲಿ ಒಂದು ಪಾತ್ರ ಮಾಡ್ತೀನಿ. ಯಾವ ಪಾತ್ರ ಮಾಡಿ? ಅದ್ರಲ್ಲಿ ಮರ್ತಿದ್ದೀನಿ ನಾನು ನಿಜವಾಗೂ. ಮ್ಯಾಕ್ಬೆತ್ ಅಲ್ಲಿ ಯಾವ ಪಾತ್ರ ಮಾಡಿದೆ ಅಂತಾನೆ ನೆನಪಿಲ್ಲ. ನನ್ನ ಜೊತೆಗೆ ಅವಾಗ ಬಿ ಸುರೇಶ್ ಅವರ ಪತ್ನಿ ಇವಾಗ ಇದಾರಲ್ಲ ಶೈಲಜಾ ನಾಗು ಹೀರೋಯಿನ್ ಕ್ಯಾರೆಕ್ಟರ್. ಹೀರೋ ಬಂದು ಅಲ್ಕಾನಂದ ಮಾಡ್ತಾರೆ. ಅವರಿಬ್ರು ಅದರಲ್ಲಿ ಹೀರೋ ಹೀರೋಯಿನ್. ಅವಾಗ ಇನ್ನು ಬಿ ಸುರೇಶ್ ಅವರಿಗೆ ಮದುವೆ ಆಗಿರಲ್ಲ. ಸೊ ಅಲ್ಲಿ
ಶುರುವಾಗಿದ್ದು ಜರ್ನಿ ನಮ್ದು. ಆ ನಾಟಕ ಫಸ್ಟ್ ಶೋ ಆಗತ್ತೆ, ಅದೊಂದು ಕಾನ್ಫಿಡೆನ್ಸ್ ಶುರುವಾಗುತ್ತೆ. ಓ, ನಾಟಕ, ಥಿಯೇಟ್ರು ಅಥವಾ ರಂಗಭೂಮಿ ಅಂದ್ರೆ ಹೀಗೆ, ಈ ತರ ಜನ ಹಿಂಗೆ ಬೆರೀತಾರೆ, ಈ ತರದ್ದೆಲ್ಲ ಇದಾವೆ, ರಿಹರ್ಸಲ್ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಸೊ ಅಲ್ಲಿ ಒಂದ್ ತಿಂಗಳದ ವರ್ಕ್ಶಾಪ್ ಅಲ್ಲಿ ಸಾಕಷ್ಟು ವಿಚಾರಗಳು, ಅದು ವಿ ಸುರೇಶ್ ಅಂತ ಘಟಾನುಘಟಿಗಳು, ಅವರು ನಮಗೆ ಅದ್ರ ಬಗ್ಗೆ ಒಂದಷ್ಟು ಒಲವು ತೋರಿಸ್ತಾರೆ, ನಮ್ಗೆ ಖುಷಿಯಾಗಿ. ಆಮೇಲೆ ಏನಾಗುತ್ತೆ, ಜರ್ನಿ ಸಾಕ್ತಾ ಕಾಲೇಜಲ್ಲಿ ಒಂದಷ್ಟು ಇವೆಂಟ್ಸ್ಗಳು ಅದು ಇದು ಅದು ಶುರುವಾಗಿ ವಿಜಯ ಕಾಲೇಜ್, ವಿಜಯ ಕಾಲೇಜ್ ಆದ್ಮೇಲೆ ಡಿಪ್ಲೊಮಾ. ಡಿಪ್ಲೊಮಾ ವಿಜಯ ಕಾಲೇಜಲ್ಲಿ ಏನೂ ಮಾಡಿಲ್ಲ ನಾನು. ಹಾ. ಯಾವ್ದು ಆಕ್ಟಿವಿಟೀಸ್ ಅಲ್ಲಿ ಇಲ್ಲ, ಯಾವ್ದೋ ಒಂದು ಸಣ್ಣ ಪುಟ್ಟದಲ್ಲಿ ಜಾಯ್ನ್ ಆದೆ ಹೊರತು ದೊಡ್ಡದ ಮಟ್ಟದಲ್ಲಿ ಏನೂ ಮಾಡ್ಲಿಲ್ಲ ಅಲ್ಲಿ ಕಾಲೇಜಲ್ಲಿ. ಈ ಡಿಪ್ಲೊಮಾಗ್ ಬಂದ್ಮೇಲಿಂದ ಇದು ಗೊತ್ತಾಯ್ತು, ಸುಚಿತ್ರ ಸಿಕ್ತು. ಸುಚಿತ್ರದಿಂದ ಕಾಲೇಜಲ್ಲಿ ಒಂದಷ್ಟು ನಾಟಕಗಳಲ್ಲೆಲ್ಲ ಮಾಡಿದ್ವಿ. ಆಮೇಲೆ ರಂಗಭೂಮಿ ಹೆಂಗ್ ಬೆಳೆಯುತ್ತೆ ಅಂದ್ರೆ, ಅಂಕಲ್ ಶ್ಯಾಮ್ ಅಂತ ಅಂತರಂಗ. ಹೌದು. ಅಂಕಲ್ ಶ್ಯಾಮ್ ಒಂದ್ಸತಿ ಎಲ್ಲೋ ಮೀಟ್ ಮಾಡ್ತೀವಿ ಯಾವ್ದೋ ಸಂದರ್ಭದಲ್ಲಿ, ಫೋರ್ಟ್ ಹೈಸ್ಕೂಲ್ ಅಲ್ಲಿ ಏನೋ ಒಂದು ಇವೆಂಟ್ಗೆ ಹೋದಾಗ ಅಲ್ಲಿ ಅವ್ರು ಸಿಗ್ತಾರೆ. ಅವರು ಮಾತಾಡಿಸುವಾಗ ನೀವೆಲ್ಲ ಎಲ್ಲಿ ಏನು ಅಂತ ನಮ್ಮನ್ನು ವಿಚಾರಿಸುವಾಗ ಹಿಂಗೆ ಹೇಳಿದಾಗ, ನಮ್ದೊಂದು ತಂಡ ಇದೆ ಅಂತರಂಗ ಅಂತ, ಬನ್ನಿ ನೀವು ನಾಟಕಗಳಲ್ಲೆಲ್ಲ ನಾವು ತುಂಬಾ ಸಕ್ರಿಯವಾಗಿದ್ದೀವಿ ಅಂತ. ಅವಾಗೆಲ್ಲ ತುಂಬಾ ಒಂಥರ ಪೀಕಲ್ಲಿ ಇತ್ತು. ಈಗಲೂ ರಂಗಭೂಮಿ ಚೆನ್ನಾಗೇ ಇದೆ ಬೆಂಗಳೂರಲ್ಲಿ, ಅವಾಗ್ಲೂ ಇನ್ನಷ್ಟು ಇತ್ತು. ಅಂದ್ರೆ ಅದೊಂದು ಅಲೆ. ಅವಾಗ ರಂಗಭೂಮಿ ಇದಾರೆ ಅಂದ್ರೆ ಏನೋ ಖುಷಿ, ನಾಟಕ ಮಾಡೋದು ಅಂದ್ರೆ ಖುಷಿ ಬೆಂಗಳೂರಲ್ಲಿ. ಅದು ಹವ್ಯಾಸಿ ತಂಡದವರಂತೂ ತುಂಬಾ ಒಂಥರ ಚಾಲೆಂಜ್ಗಳಿದ್ವು. ಹೌದು. ಈ ತಂಡದಕ್ಕಿಂತ ನಾವ್ ಇನ್ನೂ ಚೆನ್ನಾಗಿ ಮಾಡ್ಬೇಕು, ಈ ಪ್ಲೇ ಇನ್ನೂ ಹಿಟ್ ಆಗ್ಬೇಕು, ಇನ್ನೊಂದು ನಾಟಕ ತಗೋಬೇಕು, ಹೊಸ ಏನೇನೋ ಒಂದಷ್ಟು ಬಹಳ ರಂಗಭೂಮಿ ಸಕ್ರಿಯವಾಗಿತ್ತು ಅವಾಗ. ಅಂಕಲ್ ಶ್ಯಾಮ್ ಸಿಕ್ಕಿ ಅವ್ರ ತಂಡಕ್ಕೆ ಸೇರ್ಕೋತೀನಿ. ಅದು ಪಕ್ಕ ಹವ್ಯಾಸಿ ತಂಡ ರಂಗಭೂಮಿಲಿ. ಸುಮಾರು ಇದಾವೆ, ಕಲಾಗಂಗೋತ್ರಿ ಇರ್ಬೋದು, ಅಂತರಂಗ ಇರ್ಬೋದು, ಸ್ಪಂದನ. ಸಂಚಯ, ಸ್ಪಂದನ, ದೊಡ್ಡ ದೊಡ್ಡ ತಂಡಗಳು. ಅವರೆಲ್ಲ ಬಹಳ, ಬೆನಕ ಅವರು ತುಂಬಾ ಒಳ್ಳೊಳ್ಳೆ ನಾಟಕಗಳು. ರಂಗಭೂಮಿಗೆ ಶಕ್ತಿನೇ ಆ ತಂಡಗಳೆಲ್ಲ. ಅವತ್ತು ಅವರು ಪ್ರಯೋಗ ರಂಗ ಇರ್ಬೋದು, ನಾಗರಾಜ್ ಮೂರ್ತಿ ಅವರು, ಇವೆಲ್ಲವೂ ಇದ್ದಂತ ದಿನಗಳು. ಅಂತರಂಗದಿಂದ ಶುರು ಆಗುತ್ತೆ ಜರ್ನಿ. ಅದು ಸತತವಾಗಿ ಮಾಡ್ತಾ ಹೋಗ್ತೀವಿ. ಹಾಗೆ ಅಂದ್ರೆ ರಂಗಭೂಮಿಗೆ ಹೇಗ್ ಬಂದೆ ಅನ್ನೋದಕ್ಕೆ. ಅಲ್ಲಿ ಆಮೇಲೆ ಯಾವ್ಯಾವ ಪಾತ್ರಗಳನ್ನ ಮಾಡಿದ್ರಿ, ಯಾವ್ಯಾವ ನಾಟಕಗಳನ್ನ ಮಾಡಿದ್ರಿ ಅಂತರಂಗದಲ್ಲಿ? ಅಂತರಂಗದಲ್ಲಿ ಸಾಕಷ್ಟು ನಾಟಕಗಳು, ಸುಮಾರು 13 ವರ್ಷ ಇದ್ದೆ ನಾನು. ಓಹೋ. ಮೊದ್ಲೆಲ್ಲ ಬರೀ ಬ್ಯಾಕ್ ಸ್ಟೇಜು, ಅಂದ್ರೆ ಮೊಳೆ ಹೊಡಿ, ಟ್ರಂಕೋರು, ಶುರು ಆಗತ್ತೆ, ಅದು ಎಲ್ಲರಿಗೂ ಗೊತ್ತಿದೆ. ಅದು ಏನು ಹೊಸದಲ್ಲ. ಪೋಸ್ಟರ್ ಕಟ್ಟೋದು, ಅಲ್ಲ ಬ್ಯಾನರ್ ಕಟ್ಟೋದು, ಪೋಸ್ಟರ್ ಅಂಟಿಸೋದು, ಟಿಕೆಟ್ ಸೇಲ್ ಮಾಡ್ಕೊಡೋದು, ಅಲ್ಲಿ ಹೋಗಿ ನಿಂತ್ಕೊಳ್ಳೋದು, ಲಾಲ್ಬಾಗ್ ಹತ್ರ ಹೋಗೋದು, ಇನ್ನೊಂದ್ ಕಡೆ ಹೋಗೋದು, ಯಾವ್ದೋ ಹೋಟ್ಲಿಗೆ ಹೋಗಿ ಟಿಕೆಟ್ಸ್ ಎಲ್ಲ ಪಾಂಪ್ಲೆಟ್ ಕೊಟ್ಟು ಬರೋದು, ಈ ತರದನ್ನ ಚೆನ್ನಾಗಿ ಬೆಳೆಸ್ಕೊಂಡ್ರು. ಅಂದ್ರೆ ಕಲಿಯೋದೇ ಹಾಗೆ. ನಾಟಕ ಅಂದ್ರೆ ಏಕ್ದಮ್ ನಿಮ್ ಪಾತ್ರಗಳು ಸಿಗಲ್ಲ. ಸುಮಾರು ವರ್ಷಗಳು ನಾವು ಬರೀ ಅದನ್ನೇ ಮಾಡ್ಕೊಂಡಿದ್ವಿ. ಅಂತರಂಗದಲ್ಲಿ ಅಂಕಲ್ ಶ್ಯಾಮು, ಅವ್ರ ಜೊತೆಗೆ ಗುರುಪ್ರಸಾದ್ ಅಂತ ಒಬ್ರು ಇದ್ರು, ಅವ್ರೀಗ ಅಮೆರಿಕದಲ್ಲಿದ್ದಾರೆ. ಅವರು ಹಾಗೇನೆ ಈಗ ಇವತ್ತಿನ ಶ್ರೀನಾಥ್ ವಸಿಷ್ಠ, ಅಂತರಂಗದಲ್ಲೇ ಇದ್ದವ್ರು ಅವರು. ವಸಿಷ್ಠ ಅವರು ಅವಾಗೆಲ್ಲ ಇನ್ನು ಥಿಯೇಟ್ರಿಗೆ ಎಂಟ್ರಿ. ನಾವು ಬಂದಾಗ್ಲೂ ಅವರು ಬಂದ್ರು ಅನ್ಸುತ್ತೆ, ಹೆಚ್ಚು ಕಡಿಮೆ ಅಲ್ಲಿಂದ ಶುರುವಾಗಿದ್ದು. ಸೊ ಅವರೆಲ್ಲ ಪಾತ್ರಧಾರಿಗಳು. ಅವಾಗ ಒಳ್ಳೊಳ್ಳೆ ಮೇನ್ ರೋಲ್ಸ್ ಎಲ್ಲ ಅವ್ರು ಮಾಡ್ತಾ ಇದ್ರು. ಅಂಕಲ್ ಶ್ಯಾಮ್ದು ಸುಮಾರು ನಾಟಕಗಳು, ಸಮಯ ಸಾಧಕರಲ್ಲಿ ಪಾತ್ರ ಒಂದು ಸಿಕ್ತು, ಅದ್ರಲ್ಲಿ ಮಾಡಿದೆ. ಹಾವಿಲ್ಲದ ಹುತ್ತ ಅಂತ ಒಂದು ನಾಟಕ ಮಾಡಿದ್ರು, ಅದರಲ್ಲಿ ಮಾಡಿದೆ. ಆಮೇಲೆ ಕೃಷ್ಣಮೂರ್ತಿ ಕೌತಾರ್ ಒಂದು ನಾಟಕ ಅಂತರಂಗಕ್ಕೆ ಮಾಡಿಸಿದ್ರು, ಹೆಸರು ಮರ್ತಿದ್ದೀನಿ. ಹಾಗೇನೆ ಶ್ರೀನಿವಾಸ್ ಪ್ರಭು ಸರ್ ಅವರು ಒಂದು ನಾಟಕ ಮಾಡಿಸಿದ್ರು ಅವತ್ತಿಗೆ. ಆಮೇಲೆ ರಾಜಾರಾಮು, ಕಾರ್ಮಿಕರದ್ದು ಸಂಬಂಧಪಟ್ಟಿದ್ದು ಒಂದು ನಾಟಕ. ಅಂತರಂಗದ ತುಂಬಾ ನಾಟಕಗಳಾಗೋದು. 3 ವರ್ಷ ಅಂದ್ರೆ ವರ್ಷಕ್ಕೆ ಒಂದು ಎರಡು ಒಂದು ಇದ್ದೇ ಇರತ್ತಲ್ವಾ. ಅದು ಜರ್ನಿ ತುಂಬಾ ದೊಡ್ಡದಾಗಿತ್ತು. ಅಹಮದಾಬಾದ್ಗೆ ಹೋದ್ವಿ, ಬಾಂಬೆಗೆ ಹೋದ್ವಿ, ಬೇರೆ ಬೇರೆ ರಾಜ್ಯಗಳಿಗೆ, ಅಂದ್ರೆ ಇಲ್ಲಿಂದ ಕರ್ನಾಟಕದಿಂದ. ಅಲ್ಲೆಲ್ಲ ಥಿಯೇಟರ್ಸ್ ಇದಾವಲ್ಲ, ಕನ್ನಡ ಸಂಘಗಳು. ಹಾಗಾಗಿ ಅವ್ರ ಜೊತೆಗೆ ಪಾತ್ರಗಳು ಸಿಗ್ತಾ ಹೋಯ್ತು. ಸಣ್ಣ ಪುಟ್ಟದೇ ಪಾತ್ರ, ಏನ್ ದೊಡ್ಡ ಪಾತ್ರ ನಾನೇ ಲೀಡ್ ಅಂತ ಮಾಡ್ಲಿಲ್ಲ. ಆದ್ರೆ ಕೊನೆಯಲ್ಲಿ ಇನ್ನೇನು 10 ವರ್ಷ ಆಗಿತ್ತು, 8 ವರ್ಷ ಆಗಿತ್ತು, ಒಂದ್ ನಾಟಕ ಅಂಕಲ್ ಶ್ಯಾಮ್ ನನಗೋಸ್ಕರನೇ ಬರ್ದ್ರು. ಅದರಲ್ಲಿ ನಾನೇ ಮುಖ್ಯ ಪಾತ್ರ. ಅಂದ್ರೆ ಸುಮಾರು 1.5 ಗಂಟೆ ನಾಟಕದಲ್ಲಿ ಮೇಜರ್ ರೋಲ್ ನಾನೇ ಮಾಡಿದೆ. ಆ ನಾಟಕದಿಂದ ಇನ್ನಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಯಾವ ನಾಟಕ? ಅಂದ್ರೆ ಈ ಮಾದಕ ದ್ರವ್ಯದ ವ್ಯಸನಿಗಳಾಗ್ತಾರೆ ಹುಡುಗರು ಈ ಚಿಕ್ಕ ವಯಸ್ಸಲ್ಲಿ. ಅವರು ಅಪ್ಪ ಅಮ್ಮನ ಪ್ರೀತಿಗೆ ವಂಚಿತರಾಗಿ ಯಾಕೆ ಡ್ರಗ್ಸ್ಗೆ ಬೀಳ್ತಾರೆ ಮಕ್ಕಳು ಅಂದ್ರೆ, ಅಪ್ಪ ಹೈ ಸೊಸೈಟಿಲಿ ಇದ್ರೆ
ಅಥವಾ ತಾಯಿ ಇಬ್ರುನು ಅವ್ರವ್ರದೇ ಆದಂತ ವ್ಯವಹಾರಗಳಿರ್ತವೆ. ಹೌದು. ಆ ಥಾಟ್ಸ್ ಇದರಲ್ಲಿ ಮಕ್ಕಳಿಗೆ ಗಮನ ಕೊಡಕ್ಕಾಗದೆ ಮಕ್ಕಳು ಹೇಗೆ ಏಕಾಂಗಿ ಆಗ್ಬಿಡ್ತಾರೆ, ಎಲ್ಲೋ ಒಂದ್ ಕಡೆ ಕಾರ್ನರ್ ಆಗ್ಬಿಡ್ತಾರೆ, ಒಂಟಿತನ ಕಾಡತ್ತೆ, ಆವಾಗ ಈ ತರದ್ದು ಚಟಗಳಿಗೆ ಬೀಳ್ತಾರೆ ಅನ್ನೋ ತರ ಅದೊಂದು ಕತೆ. ಅವತ್ತಿನ ಯೂತ್ಸ್ ಇವಾಗ ಹೆಂಗ್ ಆಗ್ತಿದ್ದಾರೆ ಯಾಕೆ ಅಂತ. ಇವೆಲ್ಲ ಹೈ ಸೊಸೈಟಿಲಿ ಜಾಸ್ತಿ ಹ್ಮ್. ಈ ಮಾದಕ ದ್ರವ್ಯಗಳಿಗೆ ಅಥವಾ ಡ್ರಗ್ಸ್ ವ್ಯಸನಿಗಳು ಯಾಕೆ ಆಗ್ತಿದ್ದಾರೆ ಅನ್ನೋದ್ರ ಮೇಲೆ ಆ ನಾಟಕ ತುಂಬಾ ಚೆನ್ನಾಗಿತ್ತು. ಅದು ತುಂಬಾ ಒಂಥರ ಎಮೋಷನಲ್ ಡ್ರಾಮಾ. ಅದೊಂದು ಮೇಜರ್ ರೋಲ್ ಅನ್ಕೋತೀನಿ ನಾನು, ನನಗೆ ಸಿಕ್ಕಿದ್ದ ಅವಕಾಶ. ಆಮೇಲೆ ಬೇರೆ ಬೇರೆ ಗೊತ್ತಲ್ಲ ನಿಮಗೆ, ಸಿನಿಮಾ ಅಂದ್ಮೇಲೆ ಅಲ್ಲ ನಾಟಕ ಅಂದ್ಮೇಲೆ ಒಂದಿಂದ ಒಂದ್ ತಂಡಗಳು ಕಾಂಟ್ಯಾಕ್ಟ್ ಆಗ್ತಾ ಹೋಗ್ತವೆ. ಹೌದು. ಇದು ಯಾವ್ದೋ ನಾಟಕ ನೋಡಿ ಇನ್ನೊಬ್ರು ಯಾರೋ ಕರೀತಾರೆ, ಅಲ್ಲೆಲ್ಲೋ ಹೋಗ್ತೀವಿ, ಇನ್ನೊಂದ್ ನಾಟಕ ಮಾಡಿದ್ವಿ. ಈ ತರ ಇಡೀ ಹವ್ಯಾಸಿ ರಂಗಭೂಮಿಲಿ ಎಲ್ಲಾ ತಂಡಗಳ ಜೊತೆನೂ ಒಂದು ಒಡನಾಟ ಶುರು ಆಗ್ಬಿಡುತ್ತೆ. ಕೆಲವ್ರು ಏನ್ ಹೇಳ್ತಾರೆ ನಮ್ ತಂಡಕ್ ಮಾತ್ರ ಮಾಡ್ಬೇಕು ಅನ್ನೋದಿತ್ತು. ಇವಾಗ ಅದೊಂಚೂರು ಕಡಿಮೆ ಆಗಿದೆಯಾನೋ ಗೊತ್ತಿಲ್ಲ. ಬಟ್ ಅವಾಗ ನಾವಿದ್ದಾಗಂತೂ ಅಂತರಂಗ ಅಂದ್ರೆ ಅಲ್ಲೇ ಇರ್ಬೇಕು, ನೀವು ಇದಕ್ ಹೋಗ್ಬಾರ್ದು, ಆ ತಂಡಕ್ ಹೋಗ್ಬಾರ್ದು, ಇದೊಂದಷ್ಟಿದ್ವು. ಅಂದ್ರೆ ಆ ತಂಡದವ್ರನ್ನಷ್ಟೇ ನಾವು ಗುರ್ತಿಸ್ಕೊತಾ ಇದ್ವಿ ಅವಾಗ. ಸೊ ಆ ತರ ಆ ದಿನಗಳ ನೆನೆಸ್ಕೊಂಡ್ರೆ ಜುಮ್ ಅನ್ನತ್ತೆ, ಅಷ್ಟು ಖುಷಿ ಕೊಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿತ್ವ ಅಥವಾ ವ್ಯಕ್ತಿನ ನಿರ್ಮಾಣ ಮಾಡೋದಕ್ಕೆ ರಂಗಭೂಮಿ ತುಂಬಾ ಒಂಥರ ಮಾಧ್ಯಮ ಒಳ್ಳೇದು ಅನ್ಸುತ್ತೆ ನನಗೇನು. ಹೌದು. ಸರ್, ನೀವು ಡಿಪ್ಲೊಮಾ ಮಾಡಿದ್ರಿ, ಕಾಲೇಜ್ ಮುಗಿಸ್ಕೊಂಡು ನೀವು ನಾಟಕಗಳನ್ನ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ರಿ. ಆಮೇಲೆ ಕೆಲಸ ಅಂತ ಈಗ ಬರೀ ನಾಟಕ ಮಾಡ್ಕೊಂಡಿದ್ರ ಚೆನ್ನಾಗಿ ಕೇಳಿದ್ರಿ. ಇದೇ ಬಂದಿರೋದು ಇವಾಗ ನಮ್ಗೆಲ್ಲರಿಗೂನು. ರಂಗಭೂಮಿ ಅವ್ರಿಗೆ ಗೊತ್ತಿದೆ ಜೀವನ ಹೆಂಗ್ ಸಾಗ್ಸದ್. ನಾನು ಹೊಟ್ಟೆ ಪಾಡಿಗೆ ಏನಪ್ಪ ಆಗತಿ, ಕೆಲ್ಸಕ್ಕೆ ಹೋಗಕ್ ಮನ್ಸಾಗಲ್ಲ, ಅಥವಾ ಫುಲ್ ಟೈಮ್ ನಾಟಕದಲ್ಲಿ ಗಿಟ್ಟಲ್ಲ. ನಿಮಗೆ ಅಲ್ಲಿ ಕಮರ್ಷಿಯಲ್ಸ್ ಅನ್ನುವಾಗ ಝೀರೋ ಬಂದ್ಬಿಡತ್ತೆ. ಅದು ಏನು ಕೊಡಲ್ಲಪ್ಪ, ನಾವು ಆಟೋ ಚಾರ್ಜು ನೀವೇ ಹಾಕೊಂಡ್ ಬರ್ಬೇಕು ಅಥವಾ ಪೆಟ್ರೋಲ್ ಚಾರ್ಜು ನಿಮ್ದೇನೆ ಅನ್ನೋ ತರ ಪರಿಸ್ಥಿತಿ ಅಲ್ವಾ ರಂಗಭೂಮಿಲಿ. ಅವ್ರು ಕೊಡೋಷ್ಟು ಅಫೋರ್ಡ್ ಮಾಡೋಷ್ಟು ಇರಲ್ಲ, ಸಾಧ್ಯನೂ ಇಲ್ಲ, ನಾವು ಕೇಳೋಂಗೂ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದೆ. ಇವಾಗೇನೋ ಕೆಲವೆಲ್ಲ ಒಂದಷ್ಟು ಅಲ್ಲಿ ಇಲ್ಲಿ ಫಂಡ್ಸ್ ಇದ್ ಮಾಡಿ ಏನೋ ಮಾಡ್ತಾರೆ ಬಿಟ್ರೆ, ಮೊದ್ಲೆಲ್ಲ ಏನೂ ಇಲ್ಲ. ಹಾಗಾಗಿ ನನಗೂ ಕೂಡ ಅಷ್ಟೇ, ಡಿಪ್ಲೊಮಾ ಆಗಿ ಯಾವ್ದೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡ್ವಿ. ಅದೊಂದಷ್ಟು ಎಲ್ಲೋ ಕೆಲಸ ಇದಾಗ್ತಾ ಇತ್ತು. ಆದ್ರೆ ಕೆಲಸಕ್ಕಿಂತ ಈ ನಾಟಕದ ಹುಚ್ಚ ಹೆಂಗ್ ಆಗ್ಬಿಡತ್ತೆ ನಿಮ್ಗೆ, ಕೆಲ್ಸದ ಟೈಮಲ್ಲೂ ನಾಟಕದ್ದು ಸ್ಕ್ರಿಪ್ಟ್ ಓದೋದು ಅಥವಾ ಡೈಲಾಗ್ ಪ್ರಾಕ್ಟೀಸ್ ಮಾಡೋದು ಆಗ್ಬಿಡತ್ತೆ. ಹೌದು. ಸಾಯಂಕಾಲ ಹೋಗಿ ಒಪ್ಪಿಸ್ಬೇಕಾಗತ್ತೆ ಅಥವಾ ರಿಹರ್ಸಲ್ ಇರತ್ತೆ, ಅಲ್ಲಿ ಹೋಗಿ ಓದಕ್ಕಾಗಲ್ಲ. ಕೆಲಸ ಮಾಡ್ತಾ ಮಾಡ್ತಾನು ನೀವು ನಾಟಕದಲ್ಲಿ ಸಂಜೆ ಬಂದು ಮಾಡ್ತಿದ್ರಿ. ಆಕ್ಟ್ ಮಾಡ್ತಾ ಇದ್ದೆ. Okay. ರಿಹರ್ಸಲ್ಸ್ಗೆಲ್ಲ ಒಂದೊಂದಿನ ಕಷ್ಟ ಆಗ್ಬಿಡೋದು. ಕೆಲವು ನಿರ್ದೇಶಕರು ತುಂಬಾ ಶಾರ್ಪ್ 7 ಅಂದ್ರೆ 7ಗೆ ಇರ್ಬೇಕು. ಯೂಶಲಿ 6:30-7 ಗಂಟೆ ಇರತ್ತೆ. ಆಫೀಸ್ ಬಿಡೋದೇ 6:30-7 ಗಂಟೆ ಆಗ್ಬಿಡತ್ತೆ. ಅದು ಯಾವ್ದೋ ಟ್ರಾಫಿಕ್ ಅಲ್ಲಿ ಬಂದು ಸೇರ್ಕೊಂಡು ನಾಟಕಕ್ಕೆ ರಿಹರ್ಸಲ್ಗೆ 2 ಅವರ್ ಕೊಡ್ಲೇಬೇಕು ಮಿನಿಮಮ್. ಅಥವಾ 7 ಗಂಟೆಗೆ ಬಂದ್ರೆ 9 ಗಂಟೆ ತನಕ ಅಥವಾ 9:30 ಆಗೋದು. ಸೊ ಆ ಒಂದು ಸಣ್ಣ ಸಣ್ಣ ಸಂಬಳಗಳು, ಅದನ್ನ ಇಟ್ಕೊಂಡೆ ಖರ್ಚಿಗೆ ನಿಭಾಯಿಸ್ಕೊಂಡು, ನಮ್ಮ ಅವಾಗ ಮದ್ವೆ ಆಗಿರ್ಲಿಲ್ಲ, ಏನಿಲ್ಲ, ಏನೋ ಹೆಚ್ಚು ಕಡಿಮೆ ನಡೆಯೋದು. ಆ ತರದ್ದು ಒಂದು ಜೀವನ ಸಾಗ್ತಾ ಇತ್ತು. ಒಂದಷ್ಟು ಎಕ್ಸ್ಪೀರಿಯನ್ಸ್ ತಗೋತಾ ಬಂದ್ವಿ. ಅಲ್ಲಿಂದ ಆಮೇಲೆ ನಿಧಾನಕ್ಕೆ ನಾಟಕ ಆ ಇದ್ರಲ್ಲೇನೆ ಹಾಗೆ ಮುಂದುವರಿತಾ ಇತ್ತು. ನಾಟಕದಲ್ಲಿ ಇರೋರೆಲ್ಲ ಒಂದಷ್ಟು ಜನ ಸಿನಿಮಾ ಸೀರಿಯಲ್ಗಳಿಗೆ ಹೋಗ್ತಾ ಇದ್ರು. ನಾನು ಹೋಗ್ಲೇ ಇಲ್ಲ. ನಂದು ಏನಾಗೋಯ್ತು, ಆ ಈ ನಾಟಕಕ್ಕೆ ಅಂದ್ರೆ 2096-97 ಹಂಗೆ ನಾನು ಸ್ವಂತ ಒಂದು ಉದ್ಯಮ ಶುರು ಮಾಡಿದೆ. ನಂದೇ ಬಿಸ್ನೆಸ್, ಅಂದ್ರೆ ಪ್ರಿಂಟಿಂಗ್ ಪ್ರೆಸ್. ಸೊ ಅದು ಯಾರು ನಮ್ಮ ಅಣ್ಣ ಒಂದು ಎಲ್ಲೋ ಆಫೀಸಲ್ಲಿ ಬೆಂಗಳೂರಲ್ಲಿ ಇದ್ರು, ಅವರು ಪರಿಚಯ ಮಾಡಿಸಿ, ಒಬ್ರು ಪ್ರಿಂಟಿಂಗ್ ಪ್ರೆಸ್ದು ನಿನಗೆ ಬೇಕಾದ್ರೆ ನಮ್ಮ ಈಗೇನ್ ನಡೆಸ್ತಾ ಇದೀವಿ ಪ್ರೆಸ್ನ, ಅದು ನೀವೇ ನಡ್ಸ್ಕೊಂಡು ಹೋಗೋ ತರ ನಾನು ನಿಮ್ಗೆಲ್ಲ ಪೂರ್ಣ ಅದ್ರದ್ದು ಎಲ್ಲ ಹೇಳ್ಕೊಡ್ತೀನಿ. ಕೊಟೇಶನ್ ಕೊಡೋದಿರ್ಬೋದು, ಪೇಪರು, ಮತ್ತೊಂದು ಕಂಪೋಸಿಂಗ್ ಇರ್ಬೋದು, ಈ ತರದ್ದು ಕೋಟ್ ಮಾಡೋದೆಲ್ಲ, ಪ್ರತಿಯೊಂದು ಪ್ರೆಸ್ಸಿಂದ ಏನೇನು ಇನ್ಪುಟ್ಸ್ ಇದೆ ಅದೆಲ್ಲ ನಮ್ಗೊಂದಷ್ಟು ಕೊಡ್ತಾ ಹೋದ್ರು. ನಾನು ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಒಂದು ಪ್ರೆಸ್ಸಲ್ಲಿ. ಅಂದ್ರೆ ಸಂಬಳ ಅಂತಿಲ್ಲ, 1 ವರ್ಷ ಫ್ರೀ ಆಗಿ ಕೆಲಸ ಮಾಡಿ ಆ ಪ್ರೆಸ್ನ ಒಳ ಹೊರಗೆ ಏನಿದೆ ಎಲ್ಲ ತಿಳ್ಕೊಳ್ಳುವಂಥದ್ದು. ಅದನ್ನ ತಿಳ್ಕೊಂಡು ಆಮೇಲಿಂದ ನಾನು ಅವ್ರದೇ ಬಿಸ್ನೆಸ್ನ ನಮಗೆ ಟ್ರಾನ್ಸ್ಫರ್ ಮಾಡಿದ್ರು. ನಾವೊಂದು ಲೊಕೇಶನ್ ಹುಡುಕ್ಬಿಟ್ಟು ಇಲ್ಲಿ ಕಾಮಾಖ್ಯ ಥಿಯೇಟರ್ ಹತ್ರ ಒಂದು ಗುರುರಾಜ ಪ್ರಿಂಟರ್ಸ್ ಅಂತ ಒಂದು ಪ್ರೆಸ್ ಓಪನ್ ಮಾಡಿದ್ವಿ, ನಾನು ನಮ್ಮ ಅಣ್ಣ ಸೇರ್ಕೊಂಡು. ಆ ಪ್ರೆಸ್ ಓಪನ್ ಮಾಡಿದ್ಮೇಲೆ ಒಂದಷ್ಟು ನಾಟಕದ್ದು ನಂಟು ಬೆಳೆದಿತ್ತು. ನಾಟಕದವರೆಲ್ಲ ಪ್ರೆಸ್ ಪೂಜೆಗೆ ಬಂದಿದ್ರು. ದೊಡ್ಡ ಮಟ್ಟದಲ್ಲಿ ಒಂದು ಪ್ರೆಸ್ ಓಪನ್ ಮಾಡಿದ್ವಿ. ಹಿಂದಿನ ಪ್ರೆಸ್ನವರು ನಮಗೆ ಅವ್ರ ಲೇಬರ್ಸ್ನ, ಅವ್ರ ಆರ್ಡರ್ಸ್ನೆಲ್ಲ ನಮಗೆ ಕೊಟ್ರು. ಅದನ್ನು ಅಂದ್ರೆ ಅವ್ರಿಗೆ ಮಾರ್ಜಿನ್ ಇಷ್ಟು ಅಂತ ಏನೋ ಇಟ್ಕೊಂಡು ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಮಾತಾಡ್ಕೊಂಡು ಶೇರಿಂಗ್ ಅಲ್ಲಿ ನಾನು ಶುರು ಮಾಡಿದೆ. ಆ ಸಂಬಳ ಎಲ್ಲ ನಾವೇ ಕೊಡ್ತಾ ಇದ್ವಿ. ಅದು ನಡೀತಾ ಇತ್ತು ಹಾಗೇನೆ ಪ್ಯಾರಲಲ್ ಆಗಿ. ಈ ನಾಟಕಗಳು ಮಾಡೋದು,
ಪ್ರೆಸ್ಸು ನಡೆಸೋದು ಕೆಲಸ ಎಲ್ಲ ಬಿಟ್ಬಿಟ್ವಿ, ಯಾವ ಕೆಲಸನೂ ಹೋಗ್ಲಿಲ್ಲ. ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಿದ್ದ, ಜೊತೆಗೆ ನನಗೂ ಸಪೋರ್ಟ್ ಮಾಡ್ತಿದ್ದ. ಸೊ ಹಂಗೆ ಶುರು ಆಗಿದ್ದು ಪ್ರಿಂಟಿಂಗ್ ಪ್ರೆಸ್ ಇಂದ. ಅಲ್ಲಿಂದ ನಾಟಕಗಳ ಹುಚ್ಚು ಜಾಸ್ತಿ ಆಗ್ತಾನೆ ಹೋಯ್ತು. ಈ ಕಡೆ ಬಿಸ್ನೆಸ್ ಕಡೆಗೆ ಎಲ್ಲೋ ಒಂದ್ ಕಡೆ ಮನಸ್ಸು ಕಡಿಮೆ ಆಗೋದು. ನೋಡೋರೆಲ್ಲ ಬೈಯೋರು, ಅಷ್ಟು ಇನ್ವೆಸ್ಟ್ ಮಾಡಿದೀರಾ ಒಂದಷ್ಟು, ನೀನು ಇಲ್ಲಿ ನಾಟಕ ಕಟ್ಕೊಂತ ಕೂತ್ಕೊಂಡ್ರೆ ಅಲ್ಲಿ ಬಿಸ್ನೆಸ್ ಇಂಪ್ರೂವ್ ಮಾಡೋರು ಯಾರು, ನಾಳೆ ದಿನ ಹೊಡ್ತಾ ಬೀಳತ್ತೆ ಅಂತ. ಆ ಭಯಕ್ಕೆ ಒಂಚೂರು ನಾಟಕಗಳನ್ನ ಕಡಿಮೆ ಮಾಡ್ಕೊಳ್ಳೋದು. ಮಧ್ಯ ಈ ಸಿನಿಮಾ ಸೀರಿಯಲ್ ಅವ್ರು ಕರೆಯೋರು, ನಮ್ದೊಂದು ಒಂದಿನ ಸೀರಿಯಲ್ ಇದೆ ಬರ್ತೀರಾ, ಸಿನಿಮಾ ಒಂದಿನ ಶೂಟಿಂಗ್ ಇದೆ ಬರ್ತೀರಾ ಅಂದ್ರೆ ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಡೈರೆಕ್ಟರ್ಗಳಾಗ್ತಾ ಇದ್ರು ಅಲ್ಲಿ ಇಲ್ಲಿ. ಅವರೆಲ್ಲ ಕರೀತಾ ಕರೀತಾ ಹೋಗ್ಬೇಕು ಅಂತ ಮನ್ಸಾಗೋದು. ಬಟ್ ನಾನು ಹೇಳ್ತಿದ್ದೆ, ಇವತ್ತು ಬಂದ್ರೆ ನನಗೆ ಅದು ಮತ್ತೆ ಅಟ್ರಾಕ್ಷನ್ ಆಗ್ಬಿಡುತ್ತೆ, ಈ ಕಡೆಗೆಲ್ಲ ತೊಂದರೆ ಆಗ್ಬಿಡುತ್ತೆ, ಬೇಡ ಅಂದ್ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಸೊ ಹಾಗೆ ನಾಟಕ ಮಾಡ್ತಾ ಬೇರೆ ಬೇರೆ ತಂಡಗಳು ಸಿಗ್ತಾ ಇತ್ತು. ನಾನೇನ್ ಮಾಡಿದೆ, ಸಿನಿಮಾ ಸೀರಿಯಲ್ ಬೇಡವೇ ಬೇಡ ಅಂತ ನನ್ನ ಮೈಂಡಲ್ಲಿ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟೆ. ನಾನು ಯಾವತ್ತೂ ಹೋಗಲ್ಲ, ಅಂದ್ರೆ ಯಾವತ್ತೂ ಅಂತಲ್ಲ, ಸದ್ಯಕ್ಕಂತೂ ಬೇಡ ಇದು. ನನ್ನ ಬಿಸ್ನೆಸ್ ಒಂದು ಎಸ್ಟಾಬ್ಲಿಷ್ ಆಗಲಿ, ಒಂದು ಹಂತಕ್ಕೆ ಬರಲಿ, ಒಂದಷ್ಟು ಸೆಟ್ ಆದ್ರೆ ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಆಮೇಲಿಂದ ನೋಡೋಣ ಅದೆಲ್ಲ ಅಂತ. ಏನಂದ್ರೂ ಒಂದು ಬ್ಯಾಕಪ್ ಇರ್ಬೇಕಲ್ವ. ನೀವು ಸೀದಾ ಏಕ್ದಮ್ಮು ಏನು ಇಲ್ದೆ ನಾಟಕ ಹೋಗ್ಬಿಡ್ತೀನಿ ಅಲ್ಲಿ ಹೋಗ್ತೀನಿ ಅಂತ ಪ್ಲಾನ್ ಇಲ್ದೆ ಹೋದ್ರೆ ತುಂಬಾ ಹೊಡ್ತಾ ಬೀಳತ್ತೆ ಜೀವನಕ್ಕೆ ಅಂತ. ಎರಡೆರಡು ಕಾಲ ಅಲ್ಲೂ ಇಡ್ಲಿಲ್ಲ ಇಲ್ಲೂ ಇಡ್ಲಿಲ್ಲ. ನಾಟಕಕ್ಕೆ ಏನ್ ತೊಂದರೆ ಇಲ್ಲ, ನಮ್ ಸಂಜೆ ಹೋಗ್ತಿದ್ವಿ, ಬಿಸ್ನೆಸ್ಗೆ ಅಷ್ಟು ತೊಂದರೆ ಆಗ್ತಿರ್ಲಿಲ್ಲ. ಅಲ್ಲಿಂದ ಕಾಂಟ್ಯಾಕ್ಟ್ಗಳು ನನಗೆ ಒಂದಷ್ಟು ಸಿಕ್ಕಿದ್ವು. ಅಂದ್ರೆ ಬಿಸ್ನೆಸ್ ಹೇಳಿದ್ ನಾನು, ಪ್ರಿಂಟಿಂಗ್ ಆರ್ಡರ್ಸ್ ಎಲ್ಲ, ಈ ಕಾಂಟ್ಯಾಕ್ಟ್ಸ್ ಇಂದ ಅದನ್ನೊಂದಷ್ಟು ಡೆವಲಪ್ ಮಾಡ್ಕೊಂಡೆ. ಸೊ ಹಂಗೆ ಬೆಳೀತಾ ಬೆಳೀತಾ ಹೋಯ್ತು. ಜೊತೆಗೆ ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಿಸೋ ಅವಕಾಶ ಸಿಕ್ತು. ರಾಜಾರಾಮ್ ಅವರ ಕಲಾಗಂಗೋತ್ರಿಯಲ್ಲಿ ಅಭಿನಯಿಸಿದ್ವಿ. ಕೆಲವು ನಾಟ್ಯ ದರ್ಪಣ ಅಂತ ಅಬ್ಬೂರ್ ಜಯತೀರ್ಥ ಅವ್ರದ್ದು, ಅವ್ರ ಮಗಳು ಸುಧಾ ಪ್ರಸನ್ನ ಅಂತ, ಅವ್ರ ತಂಡದಲ್ಲಿ. ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಹೋದ್ರೆ ರಾಜೇಂದ್ರ ಕಾರಂತರದ್ದು ಪರಿಚಯ ಆಯ್ತು. ರಾಜೇಂದ್ರ ಕಾರಂತರದ್ದು ಇವತ್ತಿಗೂ ನಂಟಿದೆ, ಅವ್ರ ಜೊತೆಗೆ ಇದ್ದೀನಿ, ಅಭಿನಯಿಸ್ತಾ ಇದ್ದೀನಿ ಈಗ್ಲೂನು. ಅದು ಒಂದು ಸತತವಾದ ಜರ್ನಿ ಅವ್ರ ಜೊತೆ. ನನಗೆ ಎಲ್ಲ ಒಂದ್ ಕಡೆ ಆ ಕಾರಂತರ ನಾಟಕಗಳು ತುಂಬಾ ಖುಷಿ ಕೊಡ್ತಾ ಇತ್ತು. ಬಿ ವಿ ಕಾರಂತ್ ಅಲ್ಲ, ರಾಜೇಂದ್ರ ಕಾರಂತ್. ಹಾಗಾಗಿ ಬಿ ವಿ ಕಾರಂತ್ ಅವರೆಲ್ಲ ತುಂಬಾ ಹಿರಿಯರು, ದಿಗ್ಗಜರು, ಅವ್ರು ನೋಡಿದೀವಿ ಅಷ್ಟೇ ನಾವು, ಅವ್ರ ಜೊತೆಗೆಲ್ಲೂ ಮಾತಾಡಿಲ್ಲ, ಸಿಕ್ಕಿಲ್ಲ. ಆದ್ರೆ ಈ ರಾಜೇಂದ್ರ ಕಾರಂತ್ ನನಗೆ ತುಂಬಾ ಕ್ಲೋಸ್ ಆಗ್ತಾರೆ. ಅವರ ಚಿತ್ತಾರ ಅಂತ ನಾಟಕ ತಂಡ, ಅಲ್ಲಿ ನನ್ನ ರೆಕಗ್ನಿಷನ್ ಜಾಸ್ತಿ ಆಗತ್ತೆ. ಜಾಸ್ತಿ ಅಂದ್ರೆ ಏನ್ ದೊಡ್ಡ ಮಟ್ಟದಲ್ಲ, ಅಲ್ಲಿ ಅಭಿನಯಿಸಿದ್ರೆ ಏನೋ ಸರಿ ಅನ್ನೋ ತರ ನನ್ಗೆ ಅನ್ಸ್ಬಿಡತ್ತೆ. ಎಲ್ಲರಿಗೂ ಗೊತ್ತಿಲ್ಲ, ನನಗೆ ಅನ್ಸಿದ್ದು ಕಾರಂತರಲ್ಲಿ ಅವ್ರು ಸುಮಾರಾಗಿ ಒಪ್ಕೊಳ್ಳಲ್ಲ ಪಾತ್ರಧಾರಿಗಳನ್ನ, ಅಥವಾ ನಟ ಅಂತ ಒಪ್ಕೊಳ್ಳಲ್ಲ ಅವ್ರು, ಅಥವಾ ತಿತ್ತಾರೆ, ಸರಿಪಡಿಸ್ತಾರೆ. ಒಬ್ಬ ನಟನಾಗಿ ನಿಮ್ಮನ್ನ ನಿರ್ಮಾಣ ಮಾಡ್ತಾರೆ, ಅಂದ್ರೆ ಆ ಹಂತಕ್ಕೆ ತರ್ತಾರೆ ಅವರು. ನಮ್ಮಲ್ಲೂ ಅಷ್ಟೇ ಆ ಕಲೆ ಇದೆ ಅನ್ನೋದನ್ನ ಪಕ್ಕ ಗುರುತಿಸಿದ್ದು ಒಂದು ಹಂತದಲ್ಲಿ ಕಾರಂತರವರು. ಅಂಕರ್ಷಮ್ ಒಂದಷ್ಟು ನಮ್ಗೆ ಆ ಒಂದು ಆಯಾಮ ಕೊಟ್ಟಿದ್ರು. ಅಲ್ಲಿ ಕಾರಂತರ ಹತ್ರ ಹೋದ್ಮೇಲೆ ಒಂದಷ್ಟು ವಿಚಾರಗಳು, ಅಂದ್ರೆ ಸೆಟಲ್ಡ್ ಆಕ್ಟಿಂಗ್ ಏನು, ರಂಗಭೂಮಿ ಅಂದ್ರೆ ಯಾವ ತರ ನಿನ್ನ ಪರ್ಫಾರ್ಮೆನ್ಸ್ಗೆ ನೀನು ಒಪ್ಕೋಬೇಕು, ಈ ದೊಡ್ಡ ದೊಡ್ಡ ಲೈನ್ಸ್ ಇರೋ ಡೈಲಾಗ್ನ ಹೆಂಗೆ ಗಟ್ ಮಾಡೋದಾಗ್ಲಿ, ಡೆಲಿವರಿ ಮಾಡೋದಾಗ್ಲಿ, ನೆನಪು ಶಕ್ತಿಲಿ ಹೆಂಗೆ ಇಟ್ಕೋಬೇಕು, ಈ ಥರದ್ದು ಒಂದಷ್ಟೆಲ್ಲ ನಿಮಗೆ ಅಲ್ಲಿ ಅಂದಾಜು ಸಿಗ್ತಾ ಹೋಗ್ತಾ ಇತ್ತು ನನಗೆ. ಅಲ್ಲಿ ಮಾಡಿದಂಥ ಕೆಲವು ಸಣ್ಣ ಸಣ್ಣ ಪಾತ್ರಗಳನ್ನೇ ಜನ ಗುರುತಿಸ್ಬಿಟ್ಟು, ಇವ್ರಿಗೆ ದೊಡ್ಡ ಪಾತ್ರ ಕೊಡ್ರಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಕಾರಂತರಿಗೆ ಹೇಳಿದ್ದಾರೆ ಕೆಲವರು. ಕಾರಂತರು ಆಮೇಲೆ ಬರ್ತಾ ಬರ್ತಾ ಒಂದಷ್ಟು ಒಳ್ಳೆ ಪಾತ್ರಗಳು ನನಗೆ ಕೊಡೋ ತರ ಆಯ್ತು. ಅಲ್ಲಿ ನೋಡಿದಂಥ ಕೆಲವು ನಾಟಕಗಳು ಅಚ್ಚು ಸಾರು ನೋಡಿದ್ದಾರೆ. ಒಂದು ಪಾವ್ಬಾಜಿ ಅಂತ ನಾಟಕ, ಸೀತಾಕೋಟೆ ಮೇಡಮ್, ನಾನು, ಕಾರಂತು, ಇನ್ನೊಂದಿಬ್ಬರು ನಾಟಕ, 5 ಜನ. ಪಾವ್ಬಾಜಿ ಅಂತ ಒಂದು ನಾಟಕ, ಅದಕ್ಕೆ ಅಚ್ಚು ಸಾರ್ ಬರ್ತಾರೆ. ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದಿರಾ ಅಂತ ಹೇಳಿ ಹೋಗಿದ್ರು. ಅಂದ್ರೆ ಅಷ್ಟೊತ್ತಿಗೆ ನಾವು ಇನ್ನೂ ಸಿನಿಮಾಗೆ ಬಂದೇ ಇರಲಿಲ್ಲ. ಸೊ ಇದೇನಾಗೋಯ್ತು, ಈ ಹಂತದಲ್ಲಿ ಗೊತ್ತಲ್ಲ ನಿಮ್ಗೆ, ಯಾರು ಸ್ವಲ್ಪ ಹೊಗಳಿದ್ರು ದೊಡ್ಡವರು ವಿಚಾರಗಳು, ಅಂದ್ರೆ ಕೆಲವರು ಹೊಗಳೋದು ಅಷ್ಟೇ ಅಲ್ಲ, ನನಗೆ ಕಾಫಿ ರಾಘವೇಂದ್ರ ಅಂತ ರೇಟ್ ಇದ್ದಾರೆ.